ಪಿಂಚಣಿ ಹಣ ಜಮೆ ಸ್ನೇಹಿತರೆ, ಯಾರಿಗೆ ಪಿಂಚಣಿ ಹಣ ಜಮಾ? ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೊಸ ಮಾಹಿತಿ ಆದರೂ ಏನು? ಸಿ ಎಂ ಆದಮೇಲೆ ಪಿಂಚಣಿ ಹಣವನ್ನು ಹಾಕ್ತಾರ ಅಥವಾ ಇಲ್ಲಿ ಮೋದಿಯವರು ಕೇಂದ್ರ ಸರ್ಕಾರದಿಂದ ಹಣವನ್ನು ಹಾಕ್ತಾರ? ಎಲ್ಲಿಂದ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ? ಮತ್ತು ಜಮೆ ಆಗಿದೆ, ಹಣ ಜಮೆ ಅನ್ನುವಂಥದ್ದಲ್ಲ, ಹಣ ಜಮೆ ಆಗಿದೆ. ಯಾರಿಗೆ ಹಣ ಜಮೆ ಆಗಿದೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗ್ತಾ ಇದೆ. ಎಸ್, ಹೌದು, ತುಂಬ ಜನ ಕೇಳಿದ್ದೀರಾ ಪಿಂಚಣಿ ಅಂತ. ಯಾರಿಗಾಗಾದ್ರೆ ಹಣ ಜಮೆ ಆಗಿದೆ? ಈಗ ಪಿಂಚಣಿ ಹಣ ಜಮೆ ಆಗಿದೆ, ಪಿಂಚಣಿ ಹಣ ಬಂದಿದೆ, ಓಕೆ. ಹಾಗಾದರೆ ಯಾರಿಗೆ ಹಣ ಬರ್ತಾ ಇದೆ? ಪಿಂಚಣಿ ಹಣ ಬರ್ತಾ ಇದೆ, ಓಕೆ. ಎಲ್ಲಿಂದ ಹಣ ಜಮೆ ಆಗ್ತಾ ಇದೆ? ಯಾರಿಗೋಸ್ಕರ ಇಲ್ಲಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ? ಯಾರಿಗೋಸ್ಕರ ಹಣ ಹಾಕ್ತಾ ಇದೆ? ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಎಷ್ಟು ಜನರಿಗೆ ಹಣ ಹಾಕ್ತಾ ಇದೆ ಎಲ್ರಿಗೂ ಹೇಳ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರದಿಂದ ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಹೌದು, ಕರೆಕ್ಟ್, ಎಲ್ರಿಗೂ ಗೊತ್ತಿದೆ. ಪಿಂಚಣಿ ಹಣ ಜಮೆ ಕರೆಕ್ಟ್. ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ, ಪಿಂಚಣಿ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ತುಂಬ ಜನ. ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಪಿಂಚಣಿ ಹಣ ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಮತ್ತು ಹಣ ಜಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ. ಪಿಂಚಣಿ ಹಣ ಯಾಕೆ ಬರ್ತಾ ಇಲ್ಲ, ಪಿಂಚಣಿ ಹಣ ಯಾಕೆ ಬಂದಿಲ್ಲ, ತಲೆ ಕೆಡಿಸ್ಕೊಳ್ಳೋಂತಾಗತ್ತೆ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಏನು ಮಾಡಬೇಕು, ಏನು ಕತೆ ಅನ್ನುವಂಥದ್ದನ್ನು ಇಲ್ಲಿ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಪಿಂಚಣಿ ಹಣವನ್ನು ಇಲ್ಲಿ ಸರ್ಕಾರ ಇಲ್ಲಿ ನಮಗೆ ಪೇ ಮಾಡ್ತಾ ಇದೆ ಅಲ್ವಾ? ಈಗ ಪಿಂಚಣಿ ಹಣ ಯಾರಿಗೆ ಸರ್ಕಾರ ಪೇ ಮಾಡ್ತಾ ಇದೆ, ಯಾವ ಟೈಮಲ್ಲಿ ಪೇ ಮಾಡ್ತಾ ಇದೆ ಅನ್ನುವಂಥದ್ದು ಮುಖ್ಯ. ಹಾಗಾದರೆ ಪಿಂಚಣಿ ಹಣ ಎಲ್ರಿಗೂ ಪೇ ಮಾಡ್ತಾ ಇದೆ ಸರ್ಕಾರ. ಅವ್ರಿಗೆ ಮಾತ್ರ ಬರುತ್ತೆ, ಇವ್ರಿಗೆ ಮಾತ್ರ ಬರುತ್ತೆ, ನೋ ವೇ. ಅರ್ಥ ಆಯ್ತಾ? ಹಾಗಾದರೆ ಪಿಂಚಣಿ ಹಣ ಯಾವಾಗೆಲ್ಲ ಹಣ ಜಮೆ ಆಗ್ತಾ ಹೋಗುತ್ತೆ ಮತ್ತು ಯಾರಿಗೆಲ್ಲ ಹಣ ಜಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಉಡುಪಿ, ಅದಾದಮೇಲೆ ದಕ್ಷಿಣ ಕನ್ನಡ, ಅದಾದಮೇಲೆ ನಿಮಗೆ ಚಿಕ್ಕಮಗಳೂರು, ಹಾಸನ, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್ ಆ್ಯಂಡ್ ಐ ಥಿಂಕ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗ್ತಾ ಇದೆ. ಅಂದರೆ ಇವರಿಗೆ ಮಾತ್ರ ಬರುತ್ತೆ, ಇವರಿಗೆ ಮಾತ್ರ ಅಲ್ಲ. ವಿಜಯಪುರ, ವಿಜಯನಗರ ಆ್ಯಂಡ್ ಧಾರವಾಡ, ದಕ್ಷಿಣ ಕನ್ನಡ, ಐ ಥಿಂಕ್ ದಾವಣಗೆರೆ, ಹುಬ್ಬಳ್ಳಿ ಎಕ್ಸೆಟ್ರಾ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು. ಅಂದರೆ ಸಿಂಪಲ್ ಆಗಿ ಇದೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಇಷ್ಟೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಇವರಿಗೆ ಬರುತ್ತೆ, ಅವರಿಗೆ ಬರುತ್ತೆ, ನೋ ವೇ. ಕರೆಕ್ಟ್, ಅವರಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗ್ತಾ ಇದೆ. ಖುಷಿ ಪಡುವಂಥ ವಿಚಾರ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಏನಿಲ್ಲಿ ಹಣ ಜಮೆ ಆಗ್ತಾ ಇಲ್ಲ, ಏನಿಲ್ಲ ಇಲ್ಲಿ, ನೀವು ಹೇಳ್ತೀರಾ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತೀರಾ, ಎಲ್ಲಿದೆ ಹಣನೇ ಜಮೆ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತಾ ಇರುವಂಥದ್ದು. ಹಾಗಾದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಹಾಗಾದರೆ ಯಾರಿಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಕಾರಣ, ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಅನ್ನುವಂಥದ್ದನ್ನು ನಾವು ಕ್ಲಿಯರ್ ಮಾಡಬೇಕಲ್ವಾ? ಇಲ್ಲಿ ಈ ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ವಿಡಿಯೋವನ್ನು. ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ಕಾರ ಏನಿಲ್ಲಿ ಹಣ ಹಾಕ್ತಾ ಇದ್ದೀವಿ, ಹಣ ಜಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಓಕೆ. ನಮಗಿಲ್ಲ ಹಣ ಬರ್ತಾ ಇಲ್ವಲ್ಲ, ಪಿಂಚಣಿ ಹಣ ಆಗಲಿ ಎಕ್ಸೆಟ್ರಾ ಯಾವುದೇ ಹಣ ಆಗಲಿ ನಮಗೆ ಹಣ ಬರ್ತಾ ಇಲ್ವಲ್ಲ. ಗೃಹಲಕ್ಷ್ಮಿ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಬೆಳೆ ವಿಮಾ ಆಗಿರ್ಬೋದು, ಬರ ಪರಿಹಾರ ಹಣ ಆಗಿರ್ಬೋದು, ಅಥವಾ ಮತ್ತೆ ಇನ್ನೊಂದು ರೈತರಿಗೆ ಸಾಲ ಮನ್ನಾ ಅನ್ನುವಂಥದ್ದು ಇಲ್ಲಿ ಹೊಸದು ಒಂದು ಬರ್ತಾ ಇದೆ. ಏನಿಲ್ಲಿ ಹಣನೇ ಜಮೆ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಏನೇನು ಮನ್ನಾ ಮಾಡ್ತಾರೆ, ಮತ್ತು ಇಲ್ಲಿ ನಮಗೆ ಈ ಇಷ್ಟು ಜಿಲ್ಲೆಗಳಲ್ಲಿ ನಮಗೆ ಹಣ ಜಮೆ ಆಗ್ತಾ ಇಲ್ಲ, ಮತ್ತು ಇಷ್ಟು ಸ್ಕೀಮ್ಗಳನ್ನು ಇಟ್ಕೊಂಡು ನೀವು ಒಂದು ಚೂರು ನಮ್ಗೆ ಹಣ ಹಾಕ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಅನಿಸಿಕೆ ಅಲ್ವಾ? ಕರೆಕ್ಟ್, ತಪ್ಪಲ್ಲ. ನೀವು ಹೇಳ್ತಾ ಇರುವಂಥದ್ದು 100ಕ್ಕೆ 100 ಸತ್ಯ. ಅರ್ಥ ಆಯ್ತಾ? ಆದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು. ಕರೆಕ್ಟ್, ಇಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆದರೆ ಒಂದು ವಿಚಾರ, ನೀವು ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟ್, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತುಂಬ ಜನ ಮಾಡ್ತಿರುವಂಥ ದೊಡ್ಡ ತಪ್ಪು. ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತೀನಲ್ಲ. ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಕರೆಕ್ಟ್. ಹಾಗಾಗಿ ತುಂಬ ಜನ ಹೇಳ್ತಾರೆ, ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಜಮೆ ಆಗೋದೇ ಇಲ್ಲ, ನಮಗೆ ಭಾರಿ ಡೌಟ್ ಇದೆ. ಹಾಗೆಲ್ಲ ಬೇಡ, ನಾನು ಹೇಳ್ತೀನಲ್ಲ, ಕರೆಕ್ಟಾಗಿರಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಕರೆಕ್ಟ್ ಅಲ್ವಾ? ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಬೇಡ ಅಲ್ವಾ? ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಿ.
ಆ್ಯಂಡ್ ಇನ್ನೊಂದು ವಿಚಾರ, ಇಲ್ಲಿ ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಎಕ್ಸೆಟ್ರಾ ಅನ್ನುವಂಥದ್ದು. ಆದರೆ ಇಲ್ಲಿ ನಮಗೆ ಹಣ ಯಾವಾಗ ಜಮೆ ಆಗುತ್ತೆ ಹಾಗಾದರೆ? ಈಗ ನೀವು ಹಣ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀರಾ, ಮತ್ತು ನೀವು ಹೇಳ್ತೀರಾ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ತೀರಾ. ಹಣ ಹಾಗಾದರೆ ಯಾವಾಗ ಬರುತ್ತೆ ಅಲ್ವಾ? ಹಣ ಹಾಗಾದರೆ ಯಾವಾಗ ಬರುತ್ತೆ ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಹಣ ಬರುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ವಿಚಾರ, ಹಣ ಬರುವಂಥದ್ದು ಯಾವಾಗಪ್ಪ ಅಂತಂದರೆ, ಮೇಯ್ನಾಗಿ ಎಲ್ರಿಗೂ ಹೇಳ್ತೀನಿ, ಹಣ ಜಮೆ ಆಗುವಂಥದ್ದು ಇನ್ನು 1 ವಾರದ ಒಳಗಡೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿ ನಾನು ಅದು ಕೇಳುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ. ಸಿಗೋಣ ಸ್ನೇಹಿತರೆ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.